ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಆತ್ಮೀಯರಾದ ತನ್ವೀರ್ರವರೇ, ಪಕ್ಷದ ರಾಜ್ಯ ಸಮಿತಿ ಸದಸ್ಯರು, ಮಾರ್ಗದರ್ಶಕರು, ಆತ್ಮೀಯರು ಆಗಿರ್ತಕ್ಕಂಥ ಅತ್ತಾವುಲ್ಲಾ ಜೋಕಟ್ಟೆರವರೇ, ಆತ್ಮೀಯರಾದ ಜಮಾಲ್ ಜೋಕಟ್ಟೆ ಅವರೇ, ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದಂಥ ಜಾಹಿರ್ ಮಲಾರ್ರವರೇ, ಮುಸ್ಲಿಂ ಒಕ್ಕೂಟ ಉಳ್ಳಾಲ ಇದರ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂಥ ಇಸ್ಮಾಯಿಲ್ ರವರೇ, ಎಸ್ ಎಂ ಬಶೀರ್ ರವರೇ, ಅಮ್ಮಂಬೆಳರವರೇ, ಹಾಗೇನೆ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಂಜಾನ್ನ ಭಾಗವಾಗಿ ರಾಷ್ಟ್ರದ ಹಲವು ಕಡೆಗಳಲ್ಲಿ, ಹೆಚ್ಚಿನ ಕಡೆಗಳಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸ್ತಾ ಇದೆ. ಈ ಇಫ್ತಾರ್ ಕೂಟ ಈಗಾಗಲೇ ಆತ್ಮೀಯರಾದ ಜಾಹಿದ್ರವರು ಹೇಳಿದಾಗೇನೆ ನಮ್ಮ ಐಕ್ಯತೆಯನ್ನ, ನಮ್ಮ ಸೌಹಾರ್ದತೆಯನ್ನ, ರಾಜಕೀಯ ಆಶಯ ಭಿನ್ನಾಭಿಪ್ರಾಯಕ್ಕಿಂತಲೂ ಮುಂದೆ ಹೋಗಿ ನಮ್ಮ ಆತ್ಮೀಯತೆಯನ್ನ ಇನ್ನಷ್ಟು ದೃಢಪಡಿಸುವಂತ ಭಾಗವಾಗಿದೆ ನಾವು ಈ ಒಂದು ಇಫ್ತಾರನ್ನ ಆಯೋಜನೆ ಮಾಡಿರುವಂತಹದ್ದು. ಕಳೆದ ಬಾರಿ ಅಥವಾ ಹಲವು ಇಫ್ತಾರ್ಗಳಲ್ಲಿ ನಮ್ಮ ಜೊತೆ ಇದ್ದಂತ ಹಲವು ಮಂದಿ ಇವತ್ತು ಈ ದೇಶದ ಫ್ಯಾಸಿಸ್ಟ್ ವ್ಯವಸ್ಥೆಯ ಷಡ್ಯಂತ್ರದಿಂದಾಗಿ ಜೈಲಿನಲ್ಲಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇತ್ತೀಚೆಗೆ ಈ ಇಫ್ತಾರ್ನಲ್ಲಿ, ಈ ರಮಲಾನ್ನಲ್ಲಿ ನಮ್ಮೊಂದಿಗೆ ಬಂದು ಸೇರಿದ್ದಾರೆ, ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇರುವಂತಹ ವ್ಯವಸ್ಥೆ, ಈ ದೇಶದಲ್ಲಿ ಈ ವ್ಯವಸ್ಥೆಯ ವಿರುದ್ಧವಾಗಿ ಅಥವಾ ಫ್ಯಾಸಿಸ್ಟ್ ಗವರ್ಮೆಂಟ್ನ ವಿರುದ್ಧವಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಪಕ್ಷಭೇದ ಮಾಡದೆ ಟಾರ್ಗೆಟ್ ಮಾಡುವಂತಹ, ಅವರನ್ನ ಸಂಕೋಲೆಯಲ್ಲಿ ಹಾಕುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನು ಹೂಡುವಂತಹ ಕಾಲಘಟ್ಟದಲ್ಲಿ ನಾವು ನೀವಿದ್ದೇವೆ. ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಮಾತನಾಡುವಂತವರು, ಅದರ ಪರವಿರುವಂತವರು ಒಟ್ಟಾಗಿ ನಿಲ್ಲಬೇಕಾದಂತಹ, ಗಟ್ಟಿಯಾಗಿ ನಿಲ್ಲಬೇಕಾದಂತಹ, ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ದೇಶದಲ್ಲಿ MK ಫೈಜಿ ಅವರು ಮಾತನಾಡುವ ರೀತಿಯಲ್ಲೇ ಅಥವಾ AIMMನ ನಾಯಕರುಗಳು ಮಾತನಾಡುವಂತಹ ರೀತಿಯಲ್ಲೇ ಅಥವಾ ರಾಹುಲ್ ಗಾಂಧಿ ಅವರು ಮಾತನಾಡುವಂತಹ ರೀತಿಯಲ್ಲೇ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವಿರೋಧ ಪಕ್ಷಗಳು, ಪ್ರತಿಯೊಂದು ಫ್ಯಾಸಿಸ್ಟ್ ವಿರೋಧಿ ಮನಸ್ಥಿತಿಗಳು, ಪ್ರತಿಯೊಂದು ಕೋಮುವಾದಿ ವಿರೋಧಿ ಪಕ್ಷಗಳು ಈ ದೇಶದಲ್ಲಿ ಒಗ್ಗಟ್ಟಾದರೆ ಮಾತ್ರ ಈ ದೇಶದಲ್ಲಿ ಫ್ಯಾಸಿಸಂ ಅನ್ನು ಅಳಿಸಬಹುದು. ಇದಕ್ಕಾಗಿ ನಾವು ನೀವುಗಳು ಒಗ್ಗಟ್ಟಾಗಬೇಕು. ಈ ದೇಶದಲ್ಲಿ ನ್ಯಾಯವೆಂಬುದು ಸಮಾನವಾಗಿ ಸಿಗಬೇಕಾದಂತಹದ್ದು, ಹಕ್ಕುಗಳು ಸಮಾನವಾಗಿ ಹಂಚಿಕೊಳ್ಳಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ನೀವಿದ್ದೇವೆ. ನಮ್ಮ ಯಾವುದೇ ವಿಚಾರಗಳಿರಲಿ, ಸಮುದಾಯ ಅಂತ ಬಂದಾಗ, ಸಮಾಜ ಅಂತ ಬಂದಾಗ ಒಟ್ಟಾಗಿ ನಿಲ್ಲಕ್ಕೆ, ಒಗ್ಗಟ್ಟಾಗಿ ನಿಲ್ಲಕ್ಕೆ ನಮ್ಮಿಂದ ಸಾಧ್ಯವಾಗಲಿ. ಒಂದು ಇಮಾಮನ ಹಿಂದೆ ಸಮಾನವಾಗಿ ನಿಂತು ನಮಾಜ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಾದ್ರೆ, ಒಂದು ತಟ್ಟೆಯಿಂದ ಖಜೂರವನ್ನು ಹೆಕ್ಕಿಕೊಂಡು ಒಟ್ಟಾಗಿ ಇಫ್ತಾರ್ ಅನ್ನ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ ಎಂದಾದ್ರೆ, ಸಮುದಾಯದ ವಿಚಾರಗಳು ಬಂದಾಗ, ಸಮಾಜದಲ್ಲಿ ವಿಚಾರಗಳು ಬಂದಾಗ ಯಾಕೆ ನಮಗೆ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಮುದಾಯ ಆಲೋಚಿಸಬೇಕಾದಂತಹ ಸಂದರ್ಭವಾಗಿದೆ. ಉರೂಸಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿರುವಂತಹ ಶಾಸಕರುಗಳಿಗೆ, ಇಲ್ಲಿರುವಂತಹ ಎಲ್ಲಾ ಪಕ್ಷದ ಅಭ್ಯರ್ಥಿಗಳಿಗೆ, ನಾಯಕರುಗಳಿಗೆ ಒಂದು ವೇದಿಕೆಯಲ್ಲಿ ನಿಲ್ಲಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿದ್ರೆ, ಸಮುದಾಯದಕ್ಕೆ ಅನ್ಯಾಯವಾದಾಗ ರಹಮಾನ್ ನಂತವರ, ಅಶ್ರಫ್ ನಂತವರ ನ್ಯಾಯಕ್ಕೋಸ್ಕರ ಮಾತನಾಡಲಿಕ್ಕೆ ಈ ಸಮುದಾಯಕ್ಕೆ ಒಂದು ವೇದಿಕೆಯಲ್ಲಿ ನಿಲ್ಲಕ್ಕೆ ಸಾಧ್ಯವಾಗದೇ ಇರುವುದು ಅತಿ ದುರಂತವಾದಂತಹ ಕಾಲಘಟ್ಟವಾಗಿದೆ. ಅದೇ ಸಂದರ್ಭದಲ್ಲಿ ಈ ಸಮುದಾಯಕ್ಕಾಗಿ ಧ್ವನಿ ಎತ್ತಿದವರು ಅನ್ಯಾಯವಾಗಿ ಜೈಲಲ್ಲಿ ಇವತ್ತು ಕೊಳೆಯುತ್ತಿರುವಾಗ ಅವರಿಗೆ ಮಾತನಾಡಲಿಕ್ಕೆ ಈ ಸಮುದಾಯ ಒಗ್ಗಟ್ಟನ್ನು ಪ್ರದರ್ಶಿಸದೇ ಇರುವುದು, ಕ್ಯಾನ್ಸರ್ನ 4ನೇ ಸ್ಟೇಜಿನಲ್ಲಿ ಅವರು
ಚಿಕಿತ್ಸೆಯನ್ನು ಪಡೆಯುವಾಗಲೂ ಕೂಡ ಇಲ್ಲಿ ಜಾಮೀನು ನಿರಾಕರಿಸಲ್ಪಡುವಾಗ ಈ ಸಮುದಾಯ ಮೌನ ವಹಿಸ್ತಾ ಇರುವಂತಹದ್ದನ್ನ ತುಂಬಾ ಆಲೋಚನೆ ಮಾಡಬೇಕಾದಂತಹ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ನಿಮ್ಮ ದುವಾಗಳಲ್ಲಿ, ನಿಮ್ಮ ಪ್ರಾರ್ಥನೆಗಳಲ್ಲಿ ಶರ್ಜಿಲ್ ಇಮಾಮ್ ನಿಮ್ಮ ಪ್ರಾರ್ಥನೆಗಳಲ್ಲಿ ಇರಬೇಕು, ಉಮರ್ ಖಾಲಿದ್ ನಿಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು. ಯಾರೆಲ್ಲ ಈ ದೇಶದ ಜೈಲಿನಲ್ಲಿದ್ದಾರೋ ಅವರೆಲ್ಲರ ಬಿಡುಗಡೆಗಾಗಿ ನಿಮ್ಮ ಈ ರಮಲಾನಿನ ಈ ಲೈಲತುಲ್ ಖದ್ರ್ನ ರಾತ್ರಿಗಳ ಪ್ರಾರ್ಥನೆಗಳು ಒತ್ತು ಕೊಡಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೀನಿ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇನ್ನು ಒಂದೆರಡು ದಿನಗಳಲ್ಲಿ ನಮಗೆ ಇನ್ಶಾ ಅಲ್ಲಾಹ್ ನಮಗೆ ಪೆರ್ನಾಲ್ ಬರಲಿಕ್ಕಿದೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಅಡ್ವಾನ್ಸ್ ಪೆರ್ನಾಲ್ನ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.